ಅದು ಕುರುಬರಿಗೆ ಮಾತ್ರ ಅದಾವ. ಆ ಕಾರಣಕ್ಕಾಗಿ ಮಾನ್ಯ ಉಗ್ರಪ್ಪನವ್ರಿಗೆ ಹೇಳಕ್ ಬಯಸ್ತೀನಿ, ಕೂಡಲೇ ನೀವು ಏನು ನಮ್ಗೆ ಎಸ್ಟಿದಲ್ಲಿ ಇರ್ತಕ್ಕಂಥ ಎಸ್ಟಿಗೆ ಸೇರ್ತಕ್ಕಂಥ ವಿಚಾರದಲ್ಲಿ ನೀವು ವಿರೋಧ ಮಾಡ್ತಾ ಇದ್ದೀರಿ, ಈ ವಿರೋಧವನ್ನ ಖಂಡಿಸ್ತಾ ಇದ್ದೀವಿ. ಕೂಡಲೇ ನೀವು ಕ್ಷಮೆ ಹಾಕಿಸಬೇಕು. ಯಾರಾದ್ರೂ ಮಂತ್ರಿಗಳು ಶಾಸಕರು ಇದ್ರ ಬಗ್ಗೆ ವಿರೋಧ, ತಟ್ಟೆಯಲ್ಲಿ ಕೈ ಹಾಕಬೇಡಿ ಅನ್ನೋ ತಟ್ಟೆಯಲ್ಲಿ ಅಂತಾರೆ. ಯಾರು ಹಾಕ್ಯಾರ ಸ್ವಾಮಿ ನಿಮ್ಮ ತಟ್ಟೆಯಲ್ಲಿ ಕೈ? ಯಾರು ಹಾಕಿದ್ದಾರೆ? ನೀವೇ ಹಾಕಿದಿರಿ ಮತ್ತೊಬ್ಬರ ತಟ್ಟೆ ಕೈ, ಅನ್ನದ ತಟ್ಟೆಯಲ್ಲಿ ಕೈ. ಇವತ್ತು ಈ ರಾಜ್ಯದಲ್ಲಿ 50 ಜಾತಿಗಳು ಇವತ್ತು ದಿವಸ ಎಸ್ಟಿಯಲ್ಲಿದ್ದಾವೆ. ಇವತ್ತ ಸೋಲಿಗ ಸಮುದಾಯ ಆಗಿರ್ಬೋದು, ಹಕ್ಕಿ ಪಕ್ಕಿ ಆಗಿರ್ಬೋದು, ಗೌಡರು ಆಗಿರ್ಬೋದು, ಎರಗ, ಈರಿಗ, ಇರುಳಿಗ, ಕಾಟು ನಾಯಕನ್, ಕೊಂಡ ಕೊಪ್ಪಸ್, ಇವತ್ತು ಕಾಡು ಕುರುಬ, ಜೇನು ಕುರುಬ, ಕುರುಬನ್ಸ, ಕುರುಬ, ಗೊಂಡ ಇವೆಲ್ಲವೂ ಎಸ್ಟಿಯಲ್ಲಿದ್ದಾವೆ ಸ್ವಾಮಿ. ಅವ್ರ ಅನ್ನ ನೀವು ಕಸುವಂದಿರಿ. ಅವ್ರ ತಟ್ಟಿದಾಗ ನೀವು ಕೈ ಹಾಕಿರಿ, ಬರೇ ಕೈ ಹಾಕಿ ಅನ್ನ ತಿಂದಿಲ್ಲ, ಇಡೀ ತಟ್ಟೆಯನ್ನೇ ಮುಕ್ಕಿ ಬಿಟ್ಟಿರಿ. ಏನು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪನವರು ಈ ರಾಜ್ಯದಲ್ಲಿರ್ತಕ್ಕಂಥ ಕುರುಬ ಸಮಾಜ, ಕುರುಬರು ಎಸ್ಟಿಗೆ ಸೇರಬಾರದು ಅಂತ ಹೇಳಿ ಅವರು ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆಗೆ ಅವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದಾಗಿರ್ಬೋದು, ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇದನ್ನ ಅವರು ನೇರವಾಗಿ ಅವತ್ತ ಉಗ್ರಪ್ಪನವರು ಮಾಡಿದಾರ. ಆ ಕಾರಣಕ್ಕಾಗಿ ಇವತ್ತು ದಿವಸ ಇಡೀ ಕುರುಬ ಸಮಾಜ ಅವ್ರೇನು ಹೇಳಿಕೆ ಕೊಟ್ಟಾರ ಆ ಹೇಳಿಕೆಯನ್ನ ಇವತ್ತ ಖಡಾಖಂಡಿತವಾಗಿ ನಾವು ಖಂಡನೆಯನ್ನ ಮಾಡ್ತಾ ಇದ್ದೀವಿ. ಮಾನ್ಯ ಉಗ್ರಪ್ಪನವರಿಗೆ ನಾವು ಹೇಳಕ್ ಬಯಸ್ತೀವಿ, ಇವತ್ತು ಈ ರಾಜ್ಯದಲ್ಲಿ ಯಾರಾದ್ರೂ ನಿಜವಾಗ್ಲೂ ಆದಿವಾಸಿಗಳು ಎಷ್ಟಿದ ಲಕ್ಷಣಗಳು ಇದಾವ ಅಂತಂದ್ರ ಅದು ಕುರುಬ ಸಮಾಜಕ್ಕೆ ಮಾತ್ರ ಇವೆ ಅಂತ ನಾನು ಹೇಳಕ್ ಬಯಸ್ತೀನಿ. ಏನ್ ಇವತ್ತು ದಿವಸ ನಾವು ಕುರುಬ ಸಮಾಜದ ಉಪಜಾತಿಗಳಾಗಿರ್ತಕ್ಕಂಥ ಗೊಂಡ ಸಮಾಜ ಆಗಿರ್ಬೋದು, ಕಾಡು ಕುರುಬ ಆಗಿರ್ಬೋದು, ಜೇನು ಕುರುಬ ಆಗಿರ್ಬೋದು, ಕುರುಬನ್ಸ್ ಆಗಿರ್ಬೋದು, ಮತ್ತು ಕೊಡಗು ಜಿಲ್ಲೆಯಲ್ಲಿ ಕುರುಬರೇ ಎಸ್ಟಿಯಲ್ಲಿ ಇದ್ದಾರ ಅಂತ ಅವರಿಗೆ ನೆನಪಿಸ್ಲಕ್ ಬಯಸ್ತೇನೆ ನಾನು. ನೀವು ಇವತ್ತು ವಾಲ್ಮೀಕಿ ಸಮಾಜ ನೀವು ಎಸ್ಟಿಯಲ್ಲಿ ಸೇರ್ಪಡೆ ಆಗಿದ್ದೀರಿ. ಹ್ಯಾಂಗ್ ಸೇರ್ಪಡೆ ಆಗಿದ್ದೀರಿ ಸ್ವಾಮಿ? ನೀವು ನಿಮಗೆಲ್ಲ ಗೊತ್ತಿದೆ, ನೀವೇ ಓಡಾಡಿ ಮಾಡಿದಿರಲ್ಲ. 1991 ಇಸ್ವಿಯಲ್ಲಿ ಇವತ್ತು ನೀವು ಅವತ್ತ ಕೇಂದ್ರದಲ್ಲಿ ಸರ್ಕಾರ ಇರಲಿಲ್ಲ, ಚಂದ್ರಶೇಖರ್ ಅವರು ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಇದ್ರು. ರಾಷ್ಟ್ರಪತಿ ಮೂಲಕ ಹಿಂಬಾಗಿಲ ಮೂಲಕ ಹೋಗಿ ನೀವು ಆರ್ಡಿನೆನ್ಸ್ ಮಾಡಿಕೊಂಡು ನೀವು ಇವತ್ತು ದಿವಸ ಎಸ್ಟಿಯಲ್ಲಿ ಸೇರ್ಪಡೆ ಆಗಿದ್ದೀರಿ. ನೀವು ಯಾರ ಮುಂದಾಗಿದ್ದೀರಿ? ನೀವು ಯಾರು ನಿಮ್ಮದೇ ಆಗಿರ್ತಕ್ಕಂಥ ಸಪ್ರೇಟ್ ಸೀರಿಯಲ್ ನಂಬರ್ ಇಲ್ಲ ನಿಮಗ. ನಮ್ಮ ಗೊಂಡ ಸಮಾಜ 9 ಸೀರಿಯಲ್ ನಂಬರ್ ಸಪ್ರೇಟ್ ಇದೆ, ಕಾಡು ಕುರುಬ 15 ಸಪ್ರೇಟ್ ಸೀರಿಯಲ್ ನಂಬರ್ ಇದೆ, ಜೇನು ಕುರುಬ 16 ಸಪ್ರೇಟ್ ಸೀರಿಯಲ್ ನಂಬರ್ ಇದೆ, 28 ಕುರುಮನ್ಸ ಸೀರಿಯಲ್ ನಂಬರ್ ಇದೆ, 29 ಕೊಡಗು ಕುರುಬರು ಎಸ್ಟಿ ಸಪ್ರೇಟ್ ಸೀರಿಯಲ್ ನಂಬರ್ ಇದೆ. ನಿಮ್ದು ಯಾರ ಮುಂದಾಗಿದ್ದೀರಿ? ನೀವು 38 ಸೀರಿಯಲ್ ನಂಬರ್ ನಾಯ್ಕಾಡ ಜಾತಿಯಲ್ಲಿ ಉಪಜಾತಿ ಅಂತ ಹೇಳಿ ನೀವು ವಾಲ್ಮೀಕಿ ಸಮಾಜವನ್ನ ಸೇರ್ಪಡೆ ಮಾಡಿಕೊಂಡಿದ್ದೀರಿ. ಏನು ಕುಲಶಾಸ್ತ್ರ ಅಧ್ಯಯನ ಕಳಿಸಿಲ್ಲ, ಯಾವುದೇ ಸಂಶೋಧನಾ ಸಂಸ್ಥೆಯಿಂದ ಅಧ್ಯಯನ ಮಾಡಿಲ್ಲ, ಯಾವುದೂ ಮಾಡಲಾರ್ದೆ ನಿಮಗೆ ಎಸ್ಟಿ ಲಕ್ಷಣಗಳೇ ಇಲ್ಲ, ಆದ್ರೂ ಸಹಿತ ನೀವು ಎಸ್ಟಿಯಲ್ಲಿ ಸೇರ್ಪಡೆ ಆಗಿದ್ದೀರಿ. ಇವತ್ತು ಕುರುಬರಿ ರಾಜ್ಯದಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಯಾವುದು ಲೆಕ್ಕ ಹಾಕ್ಲಾರ್ದೇನೆ ತಮ್ಮ ಕುರಿಗಳಂದು ಎಲ್ಲಿ ಮೇವು ಸಿಗ್ತದ, ಎಲ್ಲಿ ನೀರು ಸಿಗ್ತದ ಅಲ್ಲಿ ಹೋಗಿ ಬದುಕ್ತಕ್ಕಂಥ ಅವ್ರ ಹೆಂಡ್ರ ಮಕ್ಕಳೊಂದಿಗೆ, ಕುರಿ ಮಂದೆಗಳೊಂದಿಗೆ ಹೋಗಿ ಬದುಕ್ತಕ್ಕಂಥ, ಜೀವನ ಮಾಡ್ತಕ್ಕಂಥ ನಿಜವಾದ ಆದಿವಾಸಿಗಳು ಇವತ್ತು ಈ ರಾಜ್ಯದಲ್ಲಿ ಕುರುಬರಿದ್ದಾರೆ. ಅವರೇ ನಿಜವಾದ ಎಸ್ಟಿಗಳು. ನೀವು ಮಾನ್ಯ ಸಿದ್ದರಾಮಯ್ಯಗೆ ಏನಂತೀರಿ? ನೀವು ನಮ್ಮ ತಟ್ಟೆಯಲ್ಲಿ ಕೈ ಹಾಕಬೇಡಿ ಅನ್ನೋ ತಟ್ಟೆಯಲ್ಲಿ ಅಂತಾರೆ. ಯಾರು ಹಾಕ್ಯಾರ ಸ್ವಾಮಿ ನಿಮ್ಮ ತಟ್ಟೆಯಲ್ಲಿ ಕೈ? ಯಾರು ಹಾಕಿದ್ದಾರೆ? ನೀವೇ ಹಾಕಿದಿರಿ ಮತ್ತೊಬ್ಬರ ತಟ್ಟೆ ಕೈ, ಅನ್ನದ ತಟ್ಟೆಯಲ್ಲಿ ಕೈ. ಇವತ್ತು ಈ ರಾಜ್ಯದಲ್ಲಿ 50 ಜಾತಿಗಳು ಇವತ್ತು ದಿವಸ ಎಸ್ಟಿಯಲ್ಲಿದ್ದಾವೆ. ಇವತ್ತ ಸೋಲಿಗ ಸಮುದಾಯ ಆಗಿರ್ಬೋದು, ಹಕ್ಕಿ ಪಕ್ಕಿ ಆಗಿರ್ಬೋದು, ಗೌಡರು ಆಗಿರ್ಬೋದು, ಎರಗ, ಈರಿಗ, ಇರುಳಿಗ, ಕಾಟು ನಾಯಕನ್, ಕೊಂಡ ಕೊಪ್ಪಸ್, ಇವತ್ತು ಕಾಡು ಕುರುಬ, ಜೇನು ಕುರುಬ, ಕುರುಬನ್ಸ, ಕುರುಬ, ಗೊಂಡ ಇವೆಲ್ಲವೂ ಎಸ್ಟಿಯಲ್ಲಿದ್ದಾವೆ ಸ್ವಾಮಿ. ಅವ್ರ ಅನ್ನ ನೀವು ಕಸುವಂದಿರಿ. ಅವ್ರ ತಟ್ಟಿದಾಗ ನೀವು ಕೈ ಹಾಕಿರಿ, ಬರೇ ಕೈ ಹಾಕಿ ಅನ್ನ ತಿಂದಿಲ್ಲ, ಇಡೀ ತಟ್ಟೆಯನ್ನೇ ಮುಕ್ಕಿ ಬಿಟ್ಟಿರಿ. ಇವತ್ತು ಅವ್ರೆಲ್ಲರ ನಿಮಗೆ ಅಂಜಿ ಅವರು ಎಲ್ಲೋ ಕಾಡಡುವಿಲ್ಲ ಅಂಜಿ ಕೂತಾರ ಪಾಪ. ಅವ್ರಿಗೆ 1% ಸಹಿತ ಇವತ್ತು ದಿವಸ ಮೀಸಲಾತಿ ಸಿಕ್ಕಿಲ್ಲ, ಅವ್ರಿಗೇನು ಸಿಕ್ಕಿಲ್ಲ. ಇವತ್ತು ಎಸ್ಟಿ ಅಂದ್ರೇನೆ ಬರೀ ವಾಲ್ಮೀಕಿ ಸಮುದಾಯ ನಪ್ಪಲೆ ಆಗಿದೆ. ಇನ್ನು 49 ಜಾತಿಗಳು ಇವತ್ತು ದಿವಸ ಎಸ್ಟಿ ಅದಾವ ಅಂಬದು ಈ ರಾಜ್ಯದಲ್ಲಿ ಗೊತ್ತಿಲ್ಲ ಯಾರಿಗೂ. ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ದೌರ್ಜನ್ಯ ಈ ರಾಜ್ಯದಲ್ಲಿ ಮೀಸಲಾತಿ ವಿಚಾರದಲ್ಲಿ ವಾಲ್ಮೀಕಿ ಸಮುದಾಯ ಮಾಡ್ತಾ ಇದೆ. ಇವತ್ತು ನಾವು ಕುರುಬರು
ಏನು 1984ನೇ ಇಸ್ವಿಯಲ್ಲಿ ದಿನಾಂಕ 16/8/1984 ಕುರುಬ ಸಮಾಜಕ್ಕೆ ಸಂಬಂಧಪಟ್ಟಂತೆ 28/11/1984 ವಾಲ್ಮೀಕಿ ಸಮಾಜಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಬಂದಿಖಾನೆ ಸಚಿವರಾಗಿರ್ತಕ್ಕಂಥ ಸಿ ವೀರಣ್ಣವರು ಇಬ್ರು ಸೇರಿ ಇವೆರಡು ಸಮಾಜ ಎಸ್ಟಿಯಲ್ಲಿ ಸೇರಬೇಕು ಅಂತ ಹೇಳಿ ಮನವಿ ಪತ್ರ ಕೊಟ್ಟರು ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಸಾಹೇಬರಿಗೆ. ಅವರು ಮನವಿಯನ್ನು ತಗೊಂಡು VL ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು. ಕಮಿಟಿ ಮಾಡಿ ಈ ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಹೇಳಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ಮೈನುದ್ದೀನ್ ಆಗಿರ್ಬೋದು, ಮಂತ್ರಿ ರಘುಪತಿ ಆಗಿರ್ಬೋದು, ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ರು. ಅವ್ರ ಕಮಿಟಿ ವರದಿ ಕೊಟ್ಟಿರ್ತಕ್ಕಂಥದ್ದು ಇವತ್ತ ಆದ್ರೂ ಸಹಿತ ಇಲ್ಲಿ ತನಕ ಕುರುಬ ಸಮಾಜ ಎಸ್ಟಿಯಲ್ಲಿ ಆಗಿಲ್ಲ. ಮತ್ತೆ ಈಗ 2021ನೇ ಇಸ್ವಿಯಲ್ಲಿ ಅವತ್ತಿನ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ KS ವಿಶ್ವೇಶ್ವರ ಸಾಹೇಬರ ನೇತೃತ್ವದಲ್ಲಿ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸುಮಾರು 360 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ದಿನಾಂಕ 7/2/1921 ಪಾದಯಾತ್ರೆಯನ್ನ ಮಾಡೋದ್ರ ಮುಖಾಂತರ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣದ ಸಮಾವೇಶ ಮಾಡಿ ಆ ಸಮಾವೇಶದಲ್ಲಿ ಅವತ್ತಿನ ಬಿಜೆಪಿಯ ಕಂದಾಯ ಮಂತ್ರಿ ಆಗಿರ್ತಕ್ಕಂಥ ಅಶೋಕ್ ಸಾಹೇಬರು ಆ ಮನವಿ ಪತ್ರವನ್ನು ಸ್ವೀಕಾರ ಮಾಡಿಕೊಂಡು ಬೊಮ್ಮಾಯಿ ಸಾಹೇಬರು ಅವತ್ತು ಮುಖ್ಯಮಂತ್ರಿ ಆಗಿದ್ರು. ಇವತ್ತಿನ ದಿವಸ ಕುರುಬರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕುರುಬರು ಎಸ್ಟಿಯಲ್ಲಿ ಸೇರ್ಲಕ್ಕೆ ಅರ್ಹರದಾರ ಅಂತ ಹೇಳಿ ಸಂಪೂರ್ಣ ಕುಲಶಾಸ್ತ್ರೀಯ ಅಧ್ಯಯನ ವರದಿಯೊಂದಿಗೆ ಯಾರ್ದೇ ಏನು ಸುಮ್ಮನೆ ಒಂದು ಮನವಿ ಪತ್ರ ಕೊಡೋಣಕ್ಕೆ ಮಾಡಿಲ್ಲ. ಅವರು ಮೈಸೂರಿನಲ್ಲಿರ್ತಕ್ಕಂಥ ಟ್ರೈಬ್ ರಿಸರ್ಚ್ ಸೆಂಟರ್ನ ಒಂದು ಸಂಪೂರ್ಣ ಕುಲಶಾಸ್ತ್ರ ಅಧ್ಯಯನ ತಗೊಂಡು ಇವತ್ತಿನ ದಿವಸ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡಿದೆ. ಆ ಕಾರಣಕ್ಕಾಗಿ ನಾವು ಇವತ್ತಿನ ದಿವಸ ಎಸ್ಟಿ ಕೇಳ್ತಾ ಇದೀವಿ. ಎಸ್ಟಿ ಆಗ್ಬೇಕಾದ್ರೆ ಲಕ್ಷಣ ಏನಿರ್ಬೇಕಪ್ಪ ಅಂತದ ಲೋಕೂರ್ ಕಮಿಟಿ ಅಂತ ಇತ್ತು. 1965ನೇ ಇಸ್ವಿಯಲ್ಲಿ BN ಲೋಕೂರ್ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು. ಏನ್ ಮಾಡಿದ್ರು ಕಮಿಟಿದಾಗ ಅಂತಂದ್ರೆ ಯಾರು ಈ 5 ಲಕ್ಷಣಗಳ ಹೊಂದ್ಯಾರ ಅವ್ರಿಗೆ ಎಸ್ಟಿ ಮಾಡಬೇಕು ಅಂತ ಇದೆ. ಏನ್ 5 ಲಕ್ಷಣ? ಅವರು ಪ್ರಿಮಿಟಿವ್ ಟ್ರೇಡ್ಸ್ ಅಂತ ಲಕ್ಷಣ ಹೊಂದಿರಬೇಕು, ಜಿಯೋಗ್ರಫಿಕಲ್ ಐಸೋಲೇಷನ್ ಇರಬೇಕು, ಸೈನೆಸ್ ವಿತ್ ಕಮ್ಯುನಿಟಿ ಅಟ್ ಲಾರ್ಜ್ ಅಂತ ಇರಬೇಕು, ಡಿಸ್ಟಿಂಕ್ಟಿವ್ ಕಲ್ಚರ್ ಇರಬೇಕು, ಬ್ಯಾಕ್ವರ್ಡ್ನೆಸ್ ಇರಬೇಕು. ಈ 5 ಅಂಶಗಳು ಇದ್ರೆ ಮಾತ್ರ ಎಸ್ಟಿಗೆ ಅರ್ಹರ ಅಂತ ಹೇಳಿ ಲೋಕಲ್ ಕಮಿಟಿ ಹೇಳಿತ್ತು. ಆ ಎಲ್ಲ 5 ಅಂಶಗಳು ನಿಜವಾಗ್ಲೂ ಈ ರಾಜ್ಯದಲ್ಲಿ ಯಾರ್ದಾಗ ಅವದಾವ ಅಂತಂದ್ರೆ ಅದು ಕುರುಬರಿಗೆ ಮಾತ್ರ ಅದಾವ. ಆ ಕಾರಣಕ್ಕಾಗಿ ಮಾನ್ಯ ಉಗ್ರಪ್ಪನವ್ರಿಗೆ ಹೇಳಕ್ ಬಯಸ್ತೀನಿ, ಕೂಡಲೇ ನೀವು ಏನು ನಮ್ಗೆ ಎಸ್ಟಿದಲ್ಲಿ ಇರ್ತಕ್ಕಂಥ ಎಸ್ಟಿಗೆ ಸೇರ್ತಕ್ಕಂಥ ವಿಚಾರದಲ್ಲಿ ನೀವು ವಿರೋಧ ಮಾಡ್ತಾ ಇದ್ದೀರಿ, ಈ ವಿರೋಧವನ್ನ ಖಂಡಿಸ್ತಾ ಇದ್ದೀವಿ. ಕೂಡಲೇ ನೀವು ಕ್ಷಮೆ ಹಾಕಿಸಬೇಕು. ಯಾರಾದ್ರೂ ಮಂತ್ರಿಗಳು ಶಾಸಕರು ಇದ್ರ ಬಗ್ಗೆ ವಿರೋಧ ಮಾಡ್ತಾ ಇದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ಕುರುಬ ಸಮಾಜ ತಕ್ಕ ಪಾಠ ಕಲಿಸ್ತೀವಿ, ಹೋರಾಟದ ಮೂಲಕ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಕ್ ಬಯಸ್ತೀವಿ. ಮತ್ತೊಂದು ನಾವು ಹಕ್ಕೊತ್ತಾಯ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ, ಈ ಕೇಂದ್ರ ಸಚಿವರಿಗೆ ನಾವು ಮನವಿ ಮಾಡ್ಕೊತಾ ಏನಂದ್ರೆ ನಿಮ್ಮದೇ ಸರ್ಕಾರ ಇವತ್ತ ಕುರುಬರಿಗೆ ಎಸ್ಟಿ ಮಾಡ್ತೀನಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿರಿ. ಅದನ್ನ ಕೇಂದ್ರದಲ್ಲಿ ಕುರುಬರನ್ನ ಎಸ್ಟಿ ಮೀಸಲಾತಿ ಕೊಡ್ಲಕ್ಕ ತಾವೆಲ್ಲ ಅದು ಜಾರಿಗೆ ಮಾಡಬೇಕು ಅಂತ ಹೇಳಿ ಮತ್ತೊಂದ್ಸಲ ಕುರುಬ ಸಮಾಜ ಪರವಾಗಿ ನಾವು ಅವರಿಗೆ ಹಕ್ಕೊತ್ತಾಯನ ಮಾಡ್ತಾ ಇದೀವಿ.